ಸೇನೆಯಿಂದ ಮತ್ತೊಂದು ವಿಡಿಯೋ ರಿಲೀಸ್ ಆಗಿದೆ. ಪಾಪಿ ಪಾಕ್ ವಿರುದ್ಧದ ದಾಳಿಯ ವಿಡಿಯೋ ರಿಲೀಸ್ ಮಾಡಿದೆ ಭಾರತೀಯ ಸೇನೆ. ಭಾರತೀಯ ಸೇನೆಯಿಂದ ಮತ್ತೊಂದು ವಿಡಿಯೋ ರಿಲೀಸ್. ಪಾಪಿ ಪಾಕಿಸ್ತಾನದ ವಿರುದ್ಧದ ದಾಳಿ ಹೇಗಿತ್ತು ಅದರ ಒಂದು ವಿಡಿಯೋವನ್ನ ರಿಲೀಸ್ ಮಾಡಲಾಗಿದೆ. ಶತ್ರು ರಾಷ್ಟ್ರದ ಡ್ರೋನ್ ಮಿಸೈಲ್ಗಳೆಲ್ಲ ಉಡೀಸ್ ಆಗಿದೆ. ಪಾಕಿಸ್ತಾನದ ಹಲವು ಏರ್ಬೇಸ್ ಕೂಡ ಧ್ವಂಸವಾಗಿರುವಂಥದ್ದು. ಪಾಕಿಸ್ತಾನದ 6 ಏರ್ಬೇಸ್ಗಳು, ವಾಯುನೆಲೆಗಳು. ಭಾರತೀಯ ಸೇನಾಪಡೆಗಳ ಒಂದು ದಾಳಿಯ ವಿಡಿಯೋ ಭಾರತೀಯ ಸೇನೆ ರಿಲೀಸ್ ಮಾಡಿರುವಂಥದ್ದು. ಶತ್ರು ರಾಷ್ಟ್ರ ಪಾಕಿಸ್ತಾನದ ಡ್ರೋನ್ ಹಾಗೆ ಮಿಸೈಲ್ಗಳೆಲ್ಲ ಉಡೀಸ್ ಮಾಡಲಾಗಿದೆ. ಆ ಒಂದು ವಿಡಿಯೋವನ್ನ ಭಾರತೀಯ ಸೇನೆ ರಿಲೀಸ್ ಮಾಡಿದೆ. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಭಾರತೀಯ ಸೇನೆಯಿಂದ ಮತ್ತೊಂದು ವಿಡಿಯೋ ರಿಲೀಸ್ ಆಗಿದೆ, ದಾಳಿಯ ವಿಡಿಯೋ. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಿದ್ರೆ ಭಾರತೀಯ ಸೇನಾಪಡೆ ಯಾವ ರೀತಿ ಹೈ ಅಲರ್ಟ್ ಆಗಿದೆ, ಹಾಗೆ ಯಾವ ರೀತಿ ಪಾಪಿ ಪಾಕ್ ವಿರುದ್ಧ ದಾಳಿಯನ್ನ ಮಾಡಿದೆ, ಇನ್ನ ವಾಯು ನೆಲೆಗಳನ್ನ ಯಾವ ರೀತಿ ಉಡೀಸ್ ಮಾಡಿದೆ, ಶತ್ರು ರಾಷ್ಟ್ರದ ಡ್ರೋನ್ ಮಿಸೈಲ್ಗಳನ್ನ ಯಾವ ರೀತಿ ಮಟಾಶ್ ಮಾಡಿದೆ ಅನ್ನೋದರ ಒಂದು ವಿಡಿಯೋವನ್ನ ಭಾರತೀಯ ಸೇನಾಪಡೆ ರಿಲೀಸ್ ಮಾಡಿರುವಂಥದ್ದು. ಭಾರತೀಯ ಸೇನಾಪಡೆ ರಿಲೀಸ್ ಮಾಡಿರುವಂತಹ ಆ ವಿಡಿಯೋವನ್ನ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ನೋಡಿದ್ರೆ ಮೈ ನವಿರೇಳುತ್ತೆ. ಇನ್ನ ಪಾಪಿ ಪಾಕ್ ವಿರುದ್ಧದ ದಾಳಿಯ ವಿಡಿಯೋವನ್ನ ರಿಲೀಸ್ ಮಾಡಿರುವಂಥದ್ದು. ನಿನ್ನೆ ಆದಂತಹ ಈ ಒಂದು ದಾಳಿ, ಆ ದಾಳಿಯಲ್ಲಿ ಬೆಳಗಿನ ಜಾವ ಬೆಳಗ್ಗೆ ಒಂದು 7-7:30 ಸುಮಾರಿಗೆ ನಡೆದಂತಹ ಆ ದಾಳಿಯ ಒಂದು ವಿಡಿಯೋವನ್ನ ರಿಲೀಸ್ ಮಾಡಿರುವಂಥದ್ದು. ಇನ್ನು ಭಾರತ ಮತ್ತು ಪಾಕ್ ನಡುವೆ ಉದ್ವಿಗ್ನ ಪರಿಸ್ಥಿತಿ ಮುಂದುವರಿತಾ ಇದೆ. ಭಾರತ ಪಾಕ್ ನಡುವೆ ಮುಂದುವರಿದ ಉದ್ವಿಗ್ನ ಪರಿಸ್ಥಿತಿ. ಭಾರತೀಯ ಸೇನೆಗೆ ಬೆಂಬಲವನ್ನ ನೀಡಲು ನಾವು ಬರುತ್ತೇವೆ, ಸಹಾಯಕ್ಕಾಗಿ ಸ್ವಯಂ ಸೇವಕರಿಗೆ ನಾವು ಕೂಡ ಬರ್ತೇವೆ. ಚಂಡೀಗಢದಲ್ಲಿ ಸ್ವಯಂ ಸೇವಕರಾಗಿ ಬರೋದಾಗಿ ಘೋಷಣೆಯನ್ನ ಮಾಡಲಾಗಿದೆ. ಭಾರತ ಮತ್ತು ಪಾಕ್ ನಡುವೆ ಮುಂದುವರಿದಂತಹ ಒಂದು ಉದ್ವಿಗ್ನ ಪರಿಸ್ಥಿತಿ. ಈ ಉದ್ವಿಗ್ನ ಪರಿಸ್ಥಿತಿಯಲ್ಲಿ ಭಾರತೀಯ ಸೇನೆಗೆ ಬೆಂಬಲವನ್ನ ನೀಡಲು ನಾವು ಕೂಡ ಬರ್ತೇವೆ, ಸ್ವಯಂ ಸೇವಕರಾಗಿ ಎನ್ನುವಂತಹ ಘೋಷಣೆಯನ್ನ ಕೂಡ ಮಾಡಲಾಗಿದೆ. ಭಾರತ ಮತ್ತು ಪಾಕ್ ನಡುವೆ ಈಗಾಗಲೇ ಉದ್ವಿಗ್ನವಾದಂತಹ ಪರಿಸ್ಥಿತಿ ಉಂಟಾಗಿದೆ. ಇದರ ನಡುವೆ ನಾಗರಿಕರು ನಾವು ಕೂಡ ಚಂಡೀಗಢದಲ್ಲಿ ಸ್ವಯಂ ಸೇವಕರಾಗಿ ಬರ್ತೀವಿ, ನಾವು ಕೂಡ ಭಾರತಕ್ಕೆ ಬೆಂಬಲವಾಗಿ ನಿಲ್ತೀವಿ ಎನ್ನುವಂತಹ ಮಾತುಗಳನ್ನ ಸ್ಥಳೀಯರು ಆಡ್ತಾ ಇರುವಂಥದ್ದು. ಏನ್ ಮಾತನಾಡಿದ್ದಾರೆ ನೋಡ್ಕೊಂಡು ಬರೋಣ. देने के लिए मैं तैयार हूँ। यहाँ पे चंडीगढ़ में सिविल डिफेंस के लिए बोला गया था और टाइम से हमने फॉर्म भर के फिल करके दे दिया इनको, और कभी भी जब ये बोलेंगे हम तैयार हैं, और अब जैसे भी कहेंगे वैसे हम करने के तैयार हैं, पर हमें बंदूक पकड़ा दी जाए और हम ठोक के आएंगे।
ಇನ್ನು ಭಾರತ ಸೇನೆಗೆ ಬೆಂಬಲಿಸಲು ಸರತಿ ಸಾಲಿನಲ್ಲಿ ನಿಂತಿದ್ದಾರೆ ಜನ. ಭಾರತೀಯರು ಸ್ವಯಂ ಸೇವಕ ಸೇವೆಗಾಗಿ ಯುವಕರಿಂದ ಫಾರ್ಮ್ ಭರ್ತಿ ಮಾಡಲಾಗ್ತಾ ಇದೆ. ಫಾರ್ಮ್ ಭರ್ತಿ ಮಾಡ್ತಾ ಇದ್ದಾರೆ. ಯುವಕ ಮತ್ತು ಯುವತಿಯರು ಸ್ವಯಂ ಸೇವಕರಾಗಿ ಸೇವೆಯನ್ನ ಮಾಡ್ತೇವೆ ಎನ್ನುವಂತಹ ಮಾತುಗಳನ್ನು ಆಡ್ತಿದ್ದಾರೆ. ಪಾಕಿಸ್ತಾನದ ಮುರ್ದಾಬಾದ್ ಘೋಷಣೆ ಕೂಗಿ ಜನಾಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಭಾರತೀಯ ಸೈನಿಕರ ಪರ ಘೋಷಣೆಯನ್ನ ಕೂಗಿ ಪಾಕ್ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ. ಭಾರತೀಯ ಸೇನೆಗೆ ಬೆಂಬಲ ನೀಡಲು ಸರತಿ ಸಾಲಿನಲ್ಲಿ ಯುವಕ ಯುವತಿಯರು ಫಾರ್ಮ್ ಅನ್ನ ಫಿಲ್ ಮಾಡ್ತಾ ಇರುವಂತದ್ದು. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಈಗಾಗಲೇ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಒಂದು ಉದ್ವಿಗ್ನ ಪರಿಸ್ಥಿತಿ, ಯುದ್ಧದ ಕಾರ್ಮೋಡ, ಯುದ್ಧದ ವಾತಾವರಣ ನಿರ್ಮಾಣವಾಗಿದೆ. ಇಂತಹ ಸಂದರ್ಭದಲ್ಲಿ ಭಾರತೀಯ ಸೈನಿಕರಿಗೆ ನಾವು ಬೆಂಬಲವಾಗಿ ನಿಲ್ಲಬೇಕು. ಹೀಗಾಗಿ ಭಾರತೀಯ ಸೈನಿಕರ ಪರವಾಗಿ ಘೋಷಣೆಯನ್ನ ಕೂಗಿ ಒಂದು ಫಾರ್ಮ್ ಅನ್ನ ಕೂಡ ಫಿಲ್ ಮಾಡ್ತಾ ಇದ್ದಾರೆ. ಆ ಒಂದು ಫಾರ್ಮ್ ಸ್ವಯಂ ಸೇವಕರಾಗಿ ನಾವು ಸೇನೆಗೆ ಒಂದು ಬೆಂಬಲವನ್ನ ನೀಡಲು ಬರ್ತೀವಿ ಎನ್ನುವಂತಹ ಮಾತುಗಳನ್ನು ಆಡ್ತಾ ಇದ್ದಾರೆ. ಯುವಕ ಯುವತಿಯರು ಕೂಡ ನೆರೆದಿರುವಂಥದ್ದು, ಫಾರ್ಮ್ ಫಿಲ್ ಮಾಡ್ತಾ ಇರುವಂಥದ್ದು ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. आर्मी को हाँ जी आप देश की सेवा करना चाहते हैं? हाँ जी थोड़ा बताइए किस तरह करना चाहेंगे? सिविल डिफेंस के लिए आप पहुंचे हैं। मैं उनके लिए बहुत कुछ करना चाहती हूँ क्योंकि एक तरीके से वो हमारे लिए बहुत कुछ कर रहे हैं, तो हम चाहते हैं कि हम उनके लिए कुछ करें, के लिए पहुंचे हम सपोर्ट करने के लिए आर्मी को। फॉर्म भरा यहाँ पे जो हाँ जी आप देश की सेवा करना चाहते हैं? हाँ जी थोड़ा बताइए किस तरह करना चाहेंगे? सिविल डिफेंस के लिए आप पहुंचे हैं। मैं उनके लिए बहुत कुछ करना चाहती हूँ क्योंकि एक तरीके से ಬಾರ್ಮರ್ ಪ್ರದೇಶದಲ್ಲಿ ಕ್ಷಿಪಣಿಯ ಅವಶೇಷಗಳು ಪತ್ತೆಯಾಗಿದೆ. ರಾಜಸ್ಥಾನದ ಬಾರ್ಮರ್ ಪ್ರದೇಶದಲ್ಲಿ ನಡೆದಿದ್ದಂತಹ ದಾಳಿಯ ಸಂದರ್ಭದಲ್ಲಿ ಪಾಕ್ ಡ್ರೋನ್ ಧ್ವಂಸ ಮಾಡಿದ್ದಂತಹ ಭಾರತೀಯ ಸೇನೆ ಇನ್ನು ಬಾರ್ಮರ್ ಪ್ರದೇಶದಲ್ಲಿ ಪಾಕಿಸ್ತಾನದ ಕ್ಷಿಪಣಿಯ ಅವಶೇಷಗಳು ಪತ್ತೆಯಾಗಿದೆ. ಬಾರ್ಮರ್ ಪ್ರದೇಶದಲ್ಲಿ ಬಿದ್ದಿರುವಂತಹ ಕ್ಷಿಪಣಿಯ ಅವಶೇಷಗಳು ಭಾರತದ ಗಡಿ ಭಾಗದಲ್ಲಿ ಕ್ಷಿಪಣಿ ದಾಳಿಯನ್ನ, ಡ್ರೋನ್ ದಾಳಿಯನ್ನ ಕೂಡ ಮಾಡ್ತಾ ಇದೆ. ನಿರಂತರವಾಗಿ LOCಯಲ್ಲಿ ಒಂದು ಗಡಿ ಉಲ್ಲಂಘನೆಯನ್ನ ಮಾಡ್ತಾ ಇರುವಂಥದ್ದು, ಕದನ ವಿರಾಮ ಉಲ್ಲಂಘನೆಯನ್ನ ಕೂಡ ಮಾಡ್ತಾ ಇದೆ. ಅದನ್ನ ಉಲ್ಲಂಘನೆ ಮಾಡಿ ನಂತರ ಪಾಕ್ ಡ್ರೋನ್ ಒಂದು ದಾಳಿಯನ್ನ ಮಾಡ್ತಾ ಇರುವಂಥದ್ದು. ಆ ಡ್ರೋನ್ ಅನ್ನ ನಮ್ಮ ಭಾರತೀಯ ಸೇನಾ ಪಡೆ ಹೊಡೆದುರುಳಿಸಿರುವಂಥದ್ದು. ಅದರ ಒಂದು ಅವಶೇಷಗಳು ಕೂಡ ಸಿಕ್ಕಿರುವಂಥದ್ದು. ಬೆಳಿಗ್ಗೆಯಿಂದ ಕೂಡ ನೀವು ಗಮನಿಸಬಹುದಾಗಿದೆ. ರಾಜಸ್ಥಾನ, ಜಮ್ಮು ಕಾಶ್ಮೀರ, ಪಂಜಾಬ್ ಹಾಗೆ ಗುಜರಾತ್ ಈ 4 ಗಡಿ ರಾಜ್ಯದ ಭಾಗಗಳಲ್ಲಿ, ಅದರಲ್ಲೂ ಕೂಡ ಹಳ್ಳಿಯ ಭಾಗಗಳಲ್ಲಿ ಒಂದು ಕ್ಷಿಪಣಿಯ ಹಾಗೆ ಡ್ರೋನ್ಗಳ ಅವಶೇಷಗಳು ಪತ್ತೆಯಾಗ್ತಾ ಇರುವಂಥದ್ದು. ನಾಗರಿಕರನ್ನ ಟಾರ್ಗೆಟ್ ಮಾಡಿ ಪಾಕ್ ಅಟ್ಯಾಕ್ ಮಾಡ್ತಾ ಇದೆ. ನಾಗರಿಕರನ್ನ ಟಾರ್ಗೆಟ್ ಮಾಡಿ ಪಾಕ್ ಅಟ್ಯಾಕ್ ಮಾಡ್ತಾ ಇದೆ. ಜಮ್ಮುವಿನ ವಿಮಾನ ನಿಲ್ದಾಣದಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಜಮ್ಮುವಿನಲ್ಲಿ ಸೈರನ್ ಮೊಳಗಿಸಲಾಗಿದೆ, ಅಲರ್ಟ್ ಮಾಡಲಾಗಿದೆ. ಈ ಮೂಲಕ ನಾಗರಿಕರನ್ನ ಟಾರ್ಗೆಟ್ ಮಾಡಿ ಪಾಕ್ ಅಟ್ಯಾಕ್ ಮಾಡ್ತಾ ಇರುವಂಥದ್ದು. ಜಮ್ಮುವಿನ ವಿಮಾನ ನಿಲ್ದಾಣದಲ್ಲಿ ಹೈ ಅಲರ್ಟ್, ಜಮ್ಮುವಿನಲ್ಲಿ ಸೈರನ್ ಮೊಳಗಿದೆ. ಈ ಮೂಲಕ ಜಮ್ಮುವಿನ ನಾಗರಿಕರನ್ನ ಹಾಗೆ ವಿಮಾನ ನಿಲ್ದಾಣದಲ್ಲಿ ಇದ್ದಂತಹ ಸಿಬ್ಬಂದಿಗಳನ್ನ, ಪ್ರಯಾಣಿಕರನ್ನ ಅಲರ್ಟ್ ಮಾಡಿರುವಂಥದ್ದು. ಭಾರತದ ದಾಳಿಯ ಬಳಿಕವೂ ಕೂಡ ಪಾಕ್ ಸೇನೆ ಅಟ್ಟಹಾಸವನ್ನ ಮುಂದುವರಿಸ್ತಾ ಇದೆ. ರಾಜಸ್ಥಾನದ ಜೈಸಲ್ಮೇರ್ನಲ್ಲಿ ಪಾಕ್ ಡ್ರೋನ್ ದಾಳಿಯನ್ನ ಮುಂದುವರಿಸಿದೆ. ನಾಗರಿಕರನ್ನ ಗುರಿಯಾಗಿಸಿ ಪಾಕಿಸ್ತಾನ ಅಟ್ಯಾಕ್ ಮಾಡ್ತಾ ಇದೆ. ಪಾಕಿಸ್ತಾನದ ಡ್ರೋನ್ ಅನ್ನ ಹೊಡೆದುರುಳಿಸಿದೆ ಭಾರತ ಸೇನೆ. ಜೈಸಲ್ಮೇರ್ನಲ್ಲಿ ಪಾಕ್ ಡ್ರೋನ್ ಅವಶೇಷಗಳು ಕೂಡ ಪತ್ತೆಯಾಗ್ತಾ ಇರುವಂಥದ್ದು. ನಿರಂತರವಾಗಿ 4 ದಿನಗಳಿಂದ
ಮೊದಲು LOCಯಲ್ಲಿ ಗುಂಡಿನ ಚಕಮಕಿಯನ್ನ ನಡೆಸ್ತಾ ಇದ್ದಂತಹ ಭಾರತ ಇದೀಗ ಇನ್ನು ಪಾಕಿಸ್ತಾನ ಕೂಡ ಗುಂಡಿನ ಚಕಮಕಿಯನ್ನ ನಡೆಸ್ತಾ ಇತ್ತು. LOCಯಲ್ಲಿ ಕದನ ವಿರಾಮ ಉಲ್ಲಂಘನೆಯನ್ನ ಮಾಡ್ತಾ ಇತ್ತು. ನಂತರ ಡ್ರೋನ್ ದಾಳಿ, ಕ್ಷಿಪಣಿ ದಾಳಿ ಹಾಗೆ ಶೆಲ್ ದಾಳಿಯನ್ನ ಕೂಡ ಮುಂದುವರೆಸಿರುವಂಥದ್ದು. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ರಾಜಸ್ಥಾನದ ಜೈಸಲ್ಮೇರ್ನಲ್ಲಿ ಸಿಕ್ಕಂತಹ ಅವಶೇಷಗಳು, ಅವಶೇಷಗಳು ಪತ್ತೆಯಾದಂತಹ ಹಿನ್ನೆಲೆಯಲ್ಲಿ ಮಾಹಿತಿಯನ್ನ ಕೂಡ ನೀಡಲಾಗಿತ್ತು. ಸ್ಥಳಕ್ಕೆ ಪೊಲೀಸರು ಕೂಡ ಹಾಗೆ ಸಂಬಂಧಪಟ್ಟಂತಹ ಭಾರತೀಯ ಸೇನೆಯ ಅಧಿಕಾರಿಗಳು ಕೂಡ ಆಗಮಿಸಿದ್ದಾರೆ. ಹಾಗೆ ಪರಿಶೀಲನೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಭಾರತ ಮತ್ತು ಪಾಕ್ ನಡುವೆ ಮುಂದುವರಿದ ಉದ್ವಿಗ್ನ ಪರಿಸ್ಥಿತಿ. ಭಾರತ ವಿದೇಶಾಂಗ ಸಚಿವರಿಗೆ ಮಾರ್ಕ್ ರೂಬಿಯೋ ಕರೆಯನ್ನ ಮಾಡಿದ್ದಾರೆ. ದೂರವಾಣಿ ಕರೆ ಮೂಲಕ ಯುದ್ಧ ನಿಲ್ಲಿಸುವಂತೆ ಮನವಿಯನ್ನ ಕೂಡ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ. ಯಾವುದೇ ಕಾರಣಕ್ಕೂ ಕೂಡ ಹಿಂದೆ ಸರಿಯಲ್ಲ ಅಂತ ಭಾರತ ಹೇಳಿದೆ. ಭಾರತ ಯಾವತ್ತೂ ಉಗ್ರವಾದ ದಾಳಿಯನ್ನ ಮಾಡೋದಿಲ್ಲ, ನಾಗರಿಕರ ಮೇಲೆ ಟಾರ್ಗೆಟ್ ಮಾಡೋದಿಲ್ಲ. ಪಾಕ್ ಸೇನಾ ದಾಳಿಗೆ ಭಾರತ ಪ್ರತೀಕಾರವನ್ನ ತೀರಿಸಿಕೊಳ್ತೇವೆ. ಆದರೆ ಪಾಕ್ ನಾಗರಿಕರನ್ನ ಗುರಿಯಾಗಿಸಿ ಅಟ್ಯಾಕ್ ಮಾಡಿದೆ ಎನ್ನುವಂತಹ ಆರೋಪ ಕೇಳಿ ಬಂದಿದೆ. ಭಾರತ ಮಾತ್ರ ಪಾಕ್ ನಾಗರಿಕರ ಮೇಲೆ ದಾಳಿ ಮಾಡಿಲ್ಲ ಅಂತ ಕ್ಲಿಯರ್ ಆಗಿ ಹೇಳಿರುವಂಥದ್ದು. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಜೈಶಂಕರ್ ಅವರು ಟ್ವೀಟ್ ಮಾಡಿದ್ದಾರೆ ಈ ಕುರಿತಂತೆ. ಮಾರ್ಕ್ ರೂಬಿಯೋಗೆ ಮಾಹಿತಿಯನ್ನ ಕೂಡ ನೀಡಿದ್ದಾರೆ ಜೈಶಂಕರ್. ವಿದೇಶಾಂಗ ಸಚಿವ ಜೈಶಂಕರ್ ಅವರು ಟ್ವೀಟ್ ಮೂಲಕ ಸ್ಪಷ್ಟನೆಯನ್ನ ನೀಡಿದ್ದಾರೆ. ನಾವು ಪಾಕಿಸ್ತಾನದ ಉಗ್ರ ನೆಲೆಗಳ ಮೇಲೆ ದಾಳಿಯನ್ನ ಮಾಡಿದ್ದೇವೆ, ಯಾವುದೇ ನಾಗರಿಕರ ಮೇಲೆ ದಾಳಿಯನ್ನ ಮಾಡಿಲ್ಲ ಎನ್ನುವುದಾಗಿ ಒಂದು ಸ್ಪಷ್ಟವಾದಂತಹ ಮಾಹಿತಿಯನ್ನ ನೀಡಿರುವಂಥದ್ದು. ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಅಘೋಷಿತ ಯುದ್ಧದಿಂದ ಹಿಂದೆ ಸರಿಯಲ್ಲ. ಭಾರತ ಯಾವತ್ತೂ ಕೂಡ ಉಗ್ರವಾದಂತಹ ದಾಳಿಯನ್ನ ಮಾಡೋದಿಲ್ಲ. ಪಾಕ್ ಸೇನಾ ದಾಳಿಗೆ ಭಾರತ ಪ್ರತೀಕಾರವನ್ನ ತೀರಿಸಿಕೊಳ್ತಾ ಇದೆ. ಪಹಲ್ಗಾಮ್ನಲ್ಲಿ 26 ಹಿಂದೂಗಳ ಟಾರ್ಗೆಟ್ ಮಾಡಿ ಧರ್ಮವನ್ನ ಕೇಳಿ ಕೊಂದಂತಹ ನರಭಕ್ಷಕರಿಗೆ ಸಂಹಾರದ ಒಂದು ಟಾರ್ಗೆಟ್ ಇಟ್ಟಿರುವಂಥದ್ದು. ಸಂಹಾರದ ಟೈಮಿಂಗ್ಸ್, ಮುಹೂರ್ತವನ್ನ ಫಿಕ್ಸ್ ಮಾಡಿರುವಂಥದ್ದು. ಆ ಮುಹೂರ್ತ ಸಂದರ್ಭ ಹೇಗಿದೆ ಅನ್ನೋದನ್ನ 4 ದಿನಗಳಿಂದ ಆಪರೇಷನ್ ಸಿಂಧೂರದ ಮೂಲಕ ಪಾಕಿಸ್ತಾನಕ್ಕೆ ಮುಟ್ಟಿ ನೋಡಿಕೊಳ್ಳುವ ಹಾಗೆ ಕೊಡ್ತಾ ಇದೆ. ಭಾರತ ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಈ ಕುರಿತಂತೆ ಟ್ವೀಟ್ ಕೂಡ ಮಾಡಿದ್ದಾರೆ. ಯುಎಸ್ನ ಈ ಕುರಿತಂತೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವಿನೋದ್ ಕಮ್ತರ್. ವಿನೋದ್ ಕಮ್ತರ್, ಜೈಶಂಕರ್ ಅವರು ಕೂಡ ಈ ಕುರಿತಂತೆ ಪ್ರಮುಖವಾದಂತಹ ರಾಷ್ಟ್ರಗಳಿಗೆ ಮಾಹಿತಿಯನ್ನ ಕೂಡ ನೀಡಲಾಗಿರುವಂಥದ್ದು. ಹಾಗಾದ್ರೆ ಯಾವ ರಾಷ್ಟ್ರಗಳಿಗೆ ಏನೆಲ್ಲ ಮಾಹಿತಿಯನ್ನ ನೀಡಿದ್ದಾರೆ? ಕಾವ್ಯ ಆಚಾರ್, ಪ್ರಸ್ತುತವಾಗಿ ಏನು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಏನು ಉದ್ವಿಗ್ನತೆಯಿಂದ ಆರಂಭ ಆಗಿದೆ, ಈ ಒಂದು ಉದ್ವಿಗ್ನತೆ ಬಗ್ಗೆ ಡೇ 1 ಇಂದಾನೆ ಅಂದ್ರೆ ಮೇ 7ನೇ ತಾರೀಕಿಂದ ಏನೋ ಒಂದು ಏರ್ ಸ್ಟ್ರೈಕ್ ಮಾಡಿದ್ರು, ಇನ್ನು 100 ಟೆರರಿಸ್ಟ್ ಒಂದು ಹತ ಮಾಡಿದ್ರು. ಅದಾದ ನಂತರ ಪ್ರತಿ ದಿನದ ಒಂದು ಬೆಳವಣಿಗೆನ ರಾಷ್ಟ್ರೀಯ ಅಂದ್ರೆ ಅಂತಾರಾಷ್ಟ್ರೀಯ ನಾಯಕರುಗಳಾಗ್ಲಿ, ಅಂತಾರಾಷ್ಟ್ರೀಯ ಒಂದು ದೊಡ್ಡ ದೊಡ್ಡ ರಾಷ್ಟ್ರಗಳಿಗೆ ಮುಖ್ಯಸ್ಥರಿಗೆ ಒಂದು ತಲುಪಿಸುವಂತ ಪ್ರಯತ್ನವನ್ನು ವಿದೇಶಾಂಗ ಸಚಿವ ಎಸ್ ಜಯಶಂಕರ್ ಅವರು ಮಾಡ್ತಿದ್ದಾರೆ. ಜೊತೆಗೆ ಅಂದ್ರೆ ಈಗ ಏಕಾಏಕಿ ನಾವು ನಮ್ಮ ಪಡಿ ನಾವು ಸ್ಟ್ರೈಕ್ ಮಾಡಾಗ್ಲಿ, ನಾವು ವಾಯು ದಾಳಿ ಆಗ್ಲಿ ಇನ್ನೊಂದು ಮಾಡಿ ಸುಮ್ನೆ ಇರೋಕ್ಕಾಗಲ್ಲ. ಕೆಲವೊಂದಿಷ್ಟು ರಾಷ್ಟ್ರಗಳಿಗೆ, ಕೆಲವೊಂದಿಷ್ಟು ಒಕ್ಕೂಟಗಳಿಗೆ ನಾವು ಈ ಒಂದು ಸ್ಪಷ್ಟತೆಯನ್ನು ಕೊಡ್ಬೇಕಾಗುತ್ತೆ. ಯಾಕಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರ್ತಕ್ಕಂತ ಒಂದು ವಿಶ್ವಸಂಸ್ಥೆ ಆಗ್ಲಿ, ವಿಶ್ವ ಭದ್ರತಾ ಸಂಸ್ಥೆ ಆಗ್ಲಿ, ಮತ್ತೆ IMF ಆಗ್ಲಿ, ಮತ್ತೆ ವಿಶ್ವ ಬ್ಯಾಂಕ್ ಆಗ್ಲಿ, ಮತ್ತೆ ವಿಶ್ವದ ಗಣ್ಯ ರಾಷ್ಟ್ರಗಳು ಅಂದ್ರೆ ಈಗ ಅಮೆರಿಕ ಆಗ್ಲಿ, ರಷ್ಯಾ ಆಗಿರ್ಲಿ, ಫ್ರಾನ್ಸ್ ಆಗಿರ್ಲಿ, ಜಪಾನ್ ಆಗಿರ್ಲಿ, ಇಂಥ ಒಂದು ರಾಷ್ಟ್ರಗಳಿಗೆ ಒಂದು ಮಾಹಿತಿ ಕೊಡ್ತಕ್ಕಂಥದ್ದು ನಮ್ಮ ಕರ್ತವ್ಯ ಆಗಿರುತ್ತೆ. ಸೊ ಹಾಗಾಗಿ ಒಂದು ಮಾಹಿತಿ ಕೊಡೋದಲ್ಲದೆ ನಮ್ಮ ಪಾತ್ರ ಯಾವ ತರ ಇದೆ, ನಾವು ಏನಾದ್ರು ಏಕಾಏಕಿ ನಾವು ದಾಳಿ ಮಾಡಿದ್ವಿ ಅಥವಾ ಅವರಾಗಿಯೇ ದಾಳಿ ಮಾಡಿದ್ರ, ಮತ್ತೆ ಈಗ ನಾವು ಈ ತರ ಒಂದು ಭಾರತ ಸರ್ಕಾರ ಹೇಳ್ತಿದೆ ಅಂತಂದ್ರೆ ಅವರು ಬೇರೆ ದೇಶಗಳು ತಾವನ್ನು ನಂಬೋದಿಲ್ಲ. ಕೆಲವೊಂದು ಒಕ್ಕೂಟಗಳಾಗ್ಲಿ, ಕೆಲವೊಂದು ದೇಶಗಳಾಗ್ಲಿ ನಂಬೋದಿಲ್ಲ. ಆದ್ರೆ ಸಾಕ್ಷಿ ಸಮೇತ ಒಂದು ಮಾಹಿತಿಗಳನ್ನು ಕೊಟ್ಟಾಗ ಆ ಒಂದು ಸಂದರ್ಭದಲ್ಲಿ ಭಾರತದ ಪರವಾಗಿ ನಿಲ್ಲುವಂತ ಸಾಧ್ಯತೆಗಳು, ಚಾನ್ಸಸ್ಗಳು ದಟ್ಟವಾಗಿರ್ತದೆ. ಜೊತೆಗೆ ನಮ್ಮ ಪಾತ್ರ ಏನಿಲ್ಲ ಅನ್ನೋದು ಸಹ ಗೊತ್ತಾಗ್ತದೆ. ಇದಲ್ಲದೇನೆ ಪ್ರತಿದಿನ ಏನು ಬೆಳವಣಿಗೆ ಆಗುತ್ತೆ, ಆ ಒಂದು ಬೆಳವಣಿಗೆ ಬಗ್ಗೆ ವಿಶ್ವದ ದೊಡ್ಡ ಅಮೆರಿಕ ಒಂದು
ಒಂದು ಹದ್ದಿನ ಕಣ್ಣೆ ಇಟ್ಟಿದೆ ಅಂತ ಹೇಳ್ಬೋದು. ಈಗಾಗಲೇ ಅಮೆರಿಕದ ಒಂದು ವಿದೇಶಾಂಗ ಕಾರ್ಯದರ್ಶಿ ಒಂದು ಮಾರ್ಕ್ ರುಬಿಯೋ ಸಹ ಒಂದು ಅಂದ್ರೆ ಕೇಂದ್ರ ಜೈಶಂಕರ್ ಅವ್ರ ಜೊತೆ ಮಾತನಾಡಿದ್ದಾರೆ. ಈಗಾಗಲೇ ಏನು ಮಾಹಿತಿ ಇದೆ, ನೀವು ಯುದ್ಧವನ್ನೇ ನಿಲ್ಲಿಸಿ, ಯಾಕೆ ಈ ತರ ಮಾಡ್ತೀರಿ, ಇದು ಜಾಗತಿಕವಾಗಿ ಕೆಲವೊಂದು ಹಟ್ಟ ಬೀಳಲಿದೆ ಅಂದ್ರೆ ಒಂದು ಜಾಗತಿಕ ಆರ್ಥಿಕ ಅಲ್ಲೋಲ ಕಲ್ಲೋಲವಾಗಿದೆ. ಇದಲ್ಲದೇನೆ ಈಗ ಮಾರ್ಕ್ ರುಬಿಯೋ ಸಹ ಒಂದು 2 ದೇಶಗಳಿಗೆ ಬೆಳಗ್ಗೆ ಒಂದು ಪಾಕಿಸ್ತಾನದ ಒಂದು ಸೇನಾ ಮುಖ್ಯಸ್ಥ ಒಂದು ಆಸಿಫ್ ಮುನೀರ್ ಅವ್ರ ಜೊತೆ ಒಂದು ಮಾತನಾಡಿದರೆ, ನೀವು ಯುದ್ಧವನ್ನೇ ನಿಲ್ಲಿಸಿ, ಇಲ್ಲಾಂದ್ರೆ ಮುಂದೆ ನೀವು ಬೆಳೆ ತರಬೇಕಾಗ್ಬಿಟ್ಟು ಅಂತ ಬೆಳಗ್ಗೆ ಹೇಳಿದ್ರೆ. ಆದ ನಂತರ ಈಗ ಒಂದು ಜೈಶಂಕರ್ ಅವರಿಗೆ ಕರೆ ಮಾಡಿ ನೀವು ಯುದ್ಧವನ್ನೇ ನಿಲ್ಲಿಸಿ, ನೀವು ಭಾರತದವರು ಒಂದು ಶಾಂತಿ ಪ್ರಿಯರು, ಹೀಗಾಗಿ ಯುದ್ಧವನ್ನು ಕೂಡಲೇ ನಿಲ್ಲಿಸುವಂತ ಒಂದು ಮನವಿಯನ್ನು ಮಾಡಿದ್ದಾರೆ. ಆದ್ರೆ ಆ ಒಂದು ಮನವಿಗೆ ಒಂದು ಕೇಂದ್ರ ಸಚಿವ ಜೈಶಂಕರ್ ಅವರು ಯಾವುದೇ ಒಂದು ಮನ್ನಣೆಯನ್ನು ಕೊಟ್ಟಿಲ್ಲ. ಯಾಕಂದ್ರೆ ನಾವು ಭಯೋತ್ಪಾದಕರನ್ನು ಬೆಳೆಸೋದಿಲ್ಲ, ಭಯೋತ್ಪಾದನೆ ನಮ್ಮಲ್ಲಿ ಇಲ್ಲ, ಆದ್ರೆ ಪಾಕಿಸ್ತಾನದಲ್ಲಿ ಭಯೋತ್ಪಾದನೆಯನ್ನು ಮಾಡ್ತಾರೆ, ಭಯೋತ್ಪಾದಕರಿಗೆ ಬೆಂಬಲ ಕೊಡ್ತಾರೆ, ಮತ್ತೆ ಆ ಬೇರೆ ಬೇರೆ ಸಂಸ್ಥೆಗಳಿಂದ ಸಾಲ ತಗೊಂಡು ಅವರನ್ನು ಬೆಳೆಸ್ತಾರೆ. ಸೊ ಹೀಗಾಗಿ ನಮ್ಮ ಹೋರಾಟ ಪಾಕಿಸ್ತಾನ ಸರ್ಕಾರದ ಜೊತೆಗಲ್ಲ, ಪಾಕಿಸ್ತಾನ ಸೈನಿಕರ ಜೊತೆ ಅಲ್ಲ, ಪಾಕಿಸ್ತಾನದ ನಾಗರಿಕರ ಜೊತೆ ಅಲ್ಲ, ನಮ್ಮ ಹೋರಾಟ ಇರುವುದು ಭಯೋತ್ಪಾದಕರ ಜೊತೆ. ಸೊ ಹಾಗಾಗಿ ಅವ್ರು ಯಾವತ್ತು ಭಯೋತ್ಪಾದನೆಗೆ ಹತ್ತಿಕ್ತಾರೋ ಅವತ್ತೇ ನಾವು ಹಿಂದೆ ಸರಿತೀವಿ. ಈಗಾಗಲೇ ಅವರು ಈ ತರ ಒಂದು ಅಘೋಷಿತ ಯುದ್ಧನ ಆರಂಭ ಮಾಡಿದ್ದು, ನಾವು ಯಾವುದೇ ಕಾರಣಕ್ಕೂ ಯುದ್ಧವನ್ನ ಆರಂಭ ಮಾಡ್ಲಿ ಅಂದ್ಬಿಟ್ಟು ಮಾರ್ಕ್ ರೂಬೆಗೆ ಒಂದು ಮುಖಕ್ಕೆ ಹೊಡೆದಾಗೆ ಹೇಳಿದ್ದಾರೆ ಅಂತ ಹೇಳ್ಬೋದು. ಕಾವ್ಯ. ಎಸ್, ಥ್ಯಾಂಕ್ ಯು ವಿನೋದ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು.